ನಮ್ಮ ರಾಜ್ಯದ ಆಡಳಿತ ಹೇಳೋದಕ್ಕೆ ನಮಗೆ ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಮನಸ್ಸಿಗೆ ತುಂಬ ಕಷ್ಟ ಆಗ್ತಾಯಿದೆ. ಯಾಕಂದರೆ ಅವರಲ್ಲಿರೋ ಸಚಿವರೇ ಅರ್ಧಂಬರ್ಧ ದಾಖಲಾತಿಗಳು ಕೊಟ್ಟು ಯಾವುದಾರ ನ್ಯಾಯಾಲಯದಲ್ಲಿ ಅರ್ಧಂಬರ್ಧ ದಾಖಲಾತಿಗಳು ಕೊಟ್ಟರೆ ನ್ಯಾಯಾಲಯ ಬಂದ್ಬಿಟ್ಟು ಒಪ್ತದ. ಹಂಗೆ ಬಂದ್ಬಿಟ್ಟು ಅವ್ರ ಕೆಳಗಡೆ ಕೆಲಸ ಮಾಡೋ ಅಧಿಕಾರಿಗಳಿಗೆ ಸಚಿವರಿಗೆ ಬಂದ್ಬಿಟ್ಟು ಅರ್ಧಂಬರ್ಧ ದಾಖಲೆ ಕೊಡ್ತಾ ಇದ್ದಾರೆ. ನಗರಸಭೆ ಇಲಾಖೆದು ಇವಾಗ ಬಂದ್ಬಿಟ್ಟು BBMPನಲ್ಲಿ ಅರ್ಧ ಕೊಟ್ಟು ಅರ್ಧ ಕಿತ್ಕೊಳ್ತಾ ಇದ್ದಾರೆ. ಹಾಗಾದರೆ ಹಿಟ್ಲರ್ ರಾಜ ಥರ ಮಾಡ್ತಾ ಇದ್ದಾರಲ್ಲ ಇಲ್ಲಿ. ಅದು ಹೈಕಮಾಂಡ್ ಇರೋದು, ಜನರು ಆಯ್ಕೆ ಮಾಡಿಲ್ಲ ಮುಖ್ಯಮಂತ್ರಿಗಳನ್ನ. ಇಲ್ಲಿ ನಮ್ಮ ದೇಶದ ಸಂವಿಧಾನದಲ್ಲಿ ಅದೊಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಯಾರನ್ನೂ ಆಗಲಿ ಜನರು ಆಯ್ಕೆ ಮಾಡಲ್ಲ ಮುಖ್ಯಮಂತ್ರಿನ. ಎಲ್ಲ ಬಂದ್ಬಿಟ್ಟು ಪಕ್ಷಗಳು ಜನರು ಪಕ್ಷಗಳು ಆಯ್ಕೆ ಮಾಡ್ತಾರೆ. ಆ ಪಕ್ಷಗಳು ಬಂದ್ಬಿಟ್ಟು ಇವ್ರ ಮುಖ್ಯಮಂತ್ರಿಗಳು ಯಾವಾಗ ಬೇಕಾದ್ರೂ ಕಿತ್ತಾಕ್ಬಿಟ್ಟು ಯಾವಾಗ ಬೇಕಾದ್ರೂ ಬೇರೆಯವ್ರನ್ನ ಹಾಕ್ಬೋದು. ಹೌದು, ಜನರು ಆಯ್ಕೆ ಮಾಡಿಲ್ಲ ಅಂತ ಓಕೆ ಒಪ್ಕೋತೀನಿ. ಈಗ ಹೈಕಮಾಂಡ್ ಇದ್ರೆ ತಾನೇ ಪಕ್ಷ ಅನ್ನೋದಿರೋದು. ಹಾಗಾದ್ರೆ ಹೈಕಮಾಂಡ್ ನೋಡಿ ಜನರು ಮತ ಹಾಕಿದಾರ? ಇಲ್ಲಿ ಕರ್ನಾಟಕದಲ್ಲಿ ಜನರು ಮತ ಹಾಕಿರೋದು ಬಂದ್ಬಿಟ್ಟು ಒಂದು ಪಕ್ಷಕ್ಕೆ ಮತ ಹಾಕಿದ್ದಾರೆ, ಚಿಹ್ನೆಗೆ ಮತ ಹಾಕಿದ್ದಾರೆ. ಹೈಕಮಾಂಡ್ ನೋಡಿ ಮತ ಹಾಕಿಲ್ಲ. ಪಕ್ಷ ಬಂದು ಚಿಹ್ನೆ ಆಗೈತೆ ಅಷ್ಟೇ ಹೊರತು ಅದು ಇಲ್ಲಿಯೇ ಬಂದ್ಬಿಟ್ಟು ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಗ್ಯಾರಂಟಿ ತಲೆ ತುಂಬಿಬಿಟ್ಟು ಇಲ್ಲನ್ನ ಜನರನ್ನ ತಲೆ ಕೆಡಿಸ್ಕೊಂಡು ಇದ್ದಾರೆ ಹೊರತು ಆ ಗ್ಯಾರಂಟಿನೂ ಅರ್ಧಂಬರ್ಧ ಆಗ್ಬಿಟ್ಟೈತೆ. ಎಲ್ಲ ಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಗ್ಯಾರಂಟಿನೂ ನ್ಯಾಯವಾಗಿ ಕೆಲಸ ಮಾಡ್ತಾಯಿಲ್ಲ. ಇವಾಗ ಗೃಹಲಕ್ಷ್ಮಿ ಗ್ಯಾರಂಟಿ ಅದು ಯಾರೋ ಬಂದ್ಬಿಟ್ಟು ಯಾಕಂದರೆ ಇವ್ರ ಕೈಯಲ್ಲಿ ಕೊಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ಒಂದು ನೆಪ ಏನು ಅಪ್ಪಬ್ಬ ಎಷ್ಟು ಜನ ಸತ್ತೋಗ್ಬಿಟ್ಟಿರ್ತಾರೆ. ಒಬ್ಬ ಅಂದರೆ ಒಂದು ಎಲ್ಲ ಇವರು ಟೋಟಲ್ ಲೆಕ್ಕ ಮಾಡಿದ್ರೆ ಒಂದು 1000 ಜನ ಆಗಿರ್ತದೆ. ಇರೋರ್ನೆಲ್ಲ ಸಾಯಿಸ್ಬಿಡ್ತಾ ಇದ್ದಾರೆ ಇವರು ಗೃಹಲಕ್ಷ್ಮಿ. ಇವಾಗ ಒಂದು ಇವಾಗ 100% ಯಾವುದೇ ಆಗಲಿ ಕರೆಕ್ಟಾಗಿ ನಡೆಯೋಲ್ಲ. ಏನೋ ಒಂದು 1000 ಜನ ಏನೋ ಆ ಥರ ಆಗಿರ್ಬೋದು. ಆ 1000 ಜನ ಇಟ್ಕೊಂಡು ಇರೋ ವ್ಯವಸ್ಥೆನ ಗ್ಯಾರಂಟಿ ವ್ಯವಸ್ಥೆನೆಲ್ಲ ಹಾಳು ಮಾಡ್ತಾ ಇದ್ದಾರೆ. ಇವ್ರದ್ದು ರಾಜಕೀಯ ಗಿಮಿಕ್ಕು. ಇವರು ಜನರನ್ನ ಮುಟ್ಟಾಳ್ರೆ ಮಾಡೋದಕ್ಕೆ ಯೂಸ್ ಮಾಡ್ಕೊತಾ ಇದ್ದಾರೆ ಗ್ಯಾರಂಟಿಗಳ್ನ. ನೆಕ್ಸ್ಟ್ ಎಲೆಕ್ಷನ್ಗೆ ಅಲ್ಲ, ಇವಾಗ ಈ ಗ್ಯಾರಂಟಿಗಳ್ನ ಉಳಿಸ್ಕೊಳಕ್ಕಾಗ್ದಿರ ಅವರು ಈ ಥರ ಬಂದ್ಬಿಟ್ಟು ರಾಜಕೀಯ ಟ್ವಿಸ್ಟ್ ಮಾಡ್ತಾ ಇದ್ದಾರೆ. ಪಬ್ಲಿಕ್ನ ಟ್ವಿಸ್ಟ್ ಮಾಡ್ತಾ ಇದ್ದಾರೆ ರಾಜಕೀಯದಲ್ಲಿ. ಎಲ್ಲ ಪಾರ್ಟಿಗಳು ಇದೇ ಥರ ಮಾಡೋದು. ಜನರು ಲಾಸ್ಟ್ಗೆ ಬಕ್ರ ಮಾಡ್ತಾ ಇದ್ದಾರೆ. ಈ ಪಾರ್ಟಿಯವರೇ ಅಲ್ಲ, ಎಲ್ಲ ಪಾರ್ಟಿಯವರು ಇದೇ ಕೆಲಸ ಮಾಡ್ತಾ ಇರೋದು. ಇನ್ನು ಪಾಪ ಅಧಿಕಾರ ತಗೊಂಡು 15 ಡೇಸ್ ಆಯಿತು, ಖಾತೆಗಳನ್ನ ಯಾರು ತಗೊಂತಿಲ್ಲ. ಅಧಿಕಾರ ನನಗೆ ಈ ಖಾತೆ ಬೇಡ, ಆ ಖಾತೆ ಬೇಡ. ಇವಾಗ ಬಂದ್ಬಿಟ್ಟು ಇವರು ಐ ಆಮ್ ಬಿಸ್ನೆಸ್ ಮ್ಯಾನ್, ನನಗೆ ಸಂವಿಧಾನ ಹಕ್ಕು ಕೊಟ್ಟೈತೆ ಅಂತ ಹೇಳ್ಬಿಟ್ಟು ಹೇಳಿರೋ ಮುಖ್ಯಮಂತ್ರಿಗಳು ಇವರು ಬಿಸ್ನೆಸ್ ಮಾಡೋಕ್ಕೆ ಬಂದಿದ್ದಾರೆ ಅಂತ ಕಾಣಿಸ್ತದೆ ಮೇಲ್ನೋಟಕ್ಕೆ. ಅವರೇ ಹೇಳಿದ್ದಾರೆ, ಏನ್ರಿ ಸಂವಿಧಾನದಲ್ಲಿ ಹಕ್ಕೈತೆ, ಐ ಆಮ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಬಿಟ್ಟು ಎಲ್ಲ ಮಾಧ್ಯಮದಲ್ಲೂ ಬಂದೈತೆ. ನಾನು ಹೊಸ್ದಾಗಿ ಹೇಳ್ತಾ ಇಲ್ಲ. ಹಂಗೆ ನೋಡೋಕ್ಕೆ ಹೋದ್ರೆ ಮೇಲ್ನೋಟಕ್ಕೆ ಇವರು ಮುಖ್ಯಮಂತ್ರಿಗಳಾಗಿ ಬಿಸ್ನೆಸ್ ಮಾಡೋಕ್ಕೆ ಬಂದಿದ್ದಾರೆ, ಜನರ ಕೆಲಸ ಮಾಡೋಕ್ಕೆ ಬಂದಿಲ್ಲ. ಹಾಗಾದರೆ ಈ ಖಾತೆಗಳನ್ನೆಲ್ಲ ಏನಕ್ಕೆ ಇವರು ಹಂಚಿದಿರ ಇದ್ದಾರೆ? ಹಾಗಾದರೆ ಎಲ್ಲ ಖಾತೆಗಳು ಇಟ್ಕೊಂಡು ಬಿಸ್ನೆಸ್ ಮಾಡೋಕ್ಕೆ ಬಂದಿದ್ದಾರೆ ಇವರು. ಖಾತೆಗಳು ಕೊಟ್ಟರೆ ಇವ್ರು ತಗೊಂತಿಲ್ಲ. ಅವ್ರಿಗೆಲ್ಲ ಜಲ ಸಂಪನ್ಮೂಲ ಅಲ್ಲ, ಎಲ್ಲ ಅರ್ಧ ಖಾತೆಗಳು ಕೊಟ್ಟರೆ ಇವ್ರು ಹಾಗಾದರೆ ಅರ್ಧ ಖಾತೆಗಳು ಕೊಟ್ಟರೆ ಅರ್ಧ ಖಾತೆಗಳು ಇಟ್ಕೊಂಡು ಬಿಸ್ನೆಸ್ ಮಾಡೋಕ್ಕೆ ಬಂದಿದ್ದಾರೆ ಮುಖ್ಯಮಂತ್ರಿಗಳು ಅಂತ. ಎಲ್ಲ ಖಾತೆಗಳಲ್ಲಿ ಅರ್ಧ ತೊಗೊಳ್ತಾ ಇದ್ದಾರೆ ಇವರು. ಹಾಗಾದರೆ ಇವರು ಬಿಸ್ನೆಸ್ ಮಾಡೋಕ್ಕೆ ಬಂದಿದ್ದಾರೆ. ಬಿಸ್ನೆಸ್ ಪ್ಲ್ಯಾನು ಅವರೇ ಹೇಳ್ತಾ ಇದ್ದಾರಲ್ಲ, ಸಂವಿಧಾನದಲ್ಲಿ ಹಕ್ಕು ಕೊಟ್ಟಿದ್ದಾರೆ, ಬಿಸ್ನೆಸ್ ಮಾಡ್ತಾ ಇದ್ದಾರೆ. ರಾಜಕೀಯ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಹೈಕಮಾಂಡು ಕಳಿಸಿರೋದ ಬಿಸ್ನೆಸ್ ಮಾಡೋಕ್ಕೆ. ಇವಾಗ ಅವ್ರು ಬಿಸ್ನೆಸ್ ಮಾಡೋಕ್ಕೆ ಬಂದರೆ ಇನ್ನು ಪ್ರೆಷರ್ ಹಾಕೋದಿಲ್ಲ ಐತೆ. ಅವರೇ ಹೇಳಿದಾರೆ ಐ ಆಮ್ ಬಿಸ್ನೆಸ್ ಮ್ಯಾನ್ ಅಂತ. ನಾವೇನು ಹೇಳ್ತಾ ಇಲ್ವಲ್ಲ. ಓಕೆ ಸರ್, ಈಗ ಪಾಪ ಇಷ್ಟೆಲ್ಲ ಕಷ್ಟಪಟ್ಟು ಅಧಿಕಾರಕ್ಕೆ ಬಂದರು. ಈಗ ಸಚಿವರಿಗೂ ಕೆಲವೊಬ್ಬರಿಗೆ ಸ್ಥಾನ ಕೊಟ್ಟರು. ಆದರೆ ಅವ್ರುಗಳೇನು ಯಾರಿಗೂ ಪವರ್ ಇರಲ್ಲ, ಯಾವ ಸಚಿವರಿಗೂ ಪವರ್ ಇರಲ್ಲ. ಅವ್ರು ಅಂದ್ಕೊಂಡಿದ್ದಾರೆ, ಹಗಲು ಕನಸ್ಕೊಳ್ತಾ ಇದ್ದಾರೆ. ಅವ್ರ ಸಚಿವರುಗಳಲ್ಲ, ಅರ್ಧ ಖಾತೆಗಳು ಕಟ್ ಮಾಡ್ಕೊಂಡೆ ತೊಗೊಳೋದು ಇವರು. ಯಾಕಂದ್ರೆ ಅಲ್ಲ, ಇನ್ನು ಯಾರು ಅಲ್ಲ ಅವ್ರು ತೊಗೊತಲ್ಲ. ಏನಕ್ಕೆ ತೊಗೊತಲ್ಲ ಅಂದರೆ ಅರ್ಧ ಖಾತೆಗಳು ತೊಗೊಂಡ್ರೆ ಹೊಟ್ಟೆ ತುಂಬ ಊಟ ಇಟ್ರೆ ಅಂತಾನೆ ಮನೆ ಕರೆದ್ಬಿಟ್ಟು ನೀನು ಮನೆ ಕರೆದ್ಬಿಟ್ಟು ಹೊಟ್ಟೆ ತುಂಬ ಊಟ ಇಟ್ಟಿಲ್ಲ ಅಂದರೆ ಯಾರು ಒಪ್ಕೊತಾರೆ? ಎಕ್ಸಾಂಪಲ್ ರಾಮಲಿಂಗಾರೆಡ್ಡಿ ಅವರಿಗೆ ಜಲ ಸಂಪನ್ಮೂಲ ಬೇಡವಂತೆ.
ನಗರ ಅಭಿವೃದ್ಧಿ ಬೇಕಂತ, ಯಾಕಂದ್ರೆ ಅಲ್ಲ. ಸಂಪನ್ಮೂಲದಲ್ಲಿ ದುಡ್ಡು ಕಾಸಿಲ್ವಂತೆ. ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವರೇ ಹೇಳೋದು ನನಗೆ 2.5 ವರ್ಷ ಅಧಿಕಾರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೈಕಮಾಂಡು ನಾವು ಸಿದ್ದರಾಮಯ್ಯ ಅವರು ಮಾತಾಡ್ಕೊಂಬಂದಿದ್ದು. ಇವ್ರು ಕೊಟ್ಟ ಮಾತು ಮಾತ್ರ ಉಳಿಸ್ಕೊಬೇಕು, ಆದರೆ ರಾಮಲಿಂಗಾರೆಡ್ಡಿ ಕೊಟ್ಟ ಮಾತು ಉಳಿಸ್ಕೊಳ್ಬಾರ್ದಾ? ಇದು ಯಾವ ನ್ಯಾಯ ಸರ್? ಯಾವ್ದನ ಖಾತೆ ಕೊಡ್ಲಿ, ಎಲ್ಲ ಕೆಲಸ ಮಾಡೋರಿಗೆ ಅದಲ್ಲ, ಯಾವುದೇ ಖಾತೆ ಅಲ್ಲ ನಾನು ಹೇಳ್ತಾ ಇರೋದು. ನಗರಾಭಿವೃದ್ಧಿ ಸಚಿವರಾಗಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವರು ಸರ್ಕಾರದಲ್ಲಿ ಹೇಳಿದ್ದಾರೆ. ಇವಾಗ ಇದೇ ಪಕ್ಷದ ಸರ್ಕಾರ ಇತ್ತು, ಇವಾಗ DK ಶಿವಕುಮಾರ್ ಅವ್ರ ಸರ್ಕಾರ ಬಂದೈತೆ, ಇದೇ ಪಕ್ಷದ ಸರ್ಕಾರ ತಾನೇ. ಆವಾಗೂ ಮಾತು ಕೊಟ್ಟರು, DK ಶಿವಕುಮಾರ್ ಖುದ್ದಾಗಿ ಹೋಗಿ ಭೇಟಿಯಾಗಿದ್ದಾರೆ, ಅವರೇ ಒಪ್ಕೊಂಡಿದ್ದಾರೆ. ಹಾಗಾದರೆ ಇವ್ರು ಮಾತ್ರ ಬಂದು ಸಿದ್ದರಾಮಯ್ಯ ಅವ್ರು ಚೇಂಜ್ ಮಾಡ್ಬೋದು, 2.5 ವರ್ಷಕ್ಕೆ ನನಗೆ ಅಗ್ರಿಮೆಂಟ್ ಮಾಡಿಬಿಟ್ಟಿದ್ದಾರೆ, ನೀನು ಅಗ್ರಿಮೆಂಟ್ ಥರ ವಚನ ಫಸ್ಟರು ನೀವು ಅಂತ. ಇವ್ರೇನು ಮಾಡ್ತಾರೆ, ವಚನ ಫಸ್ಟರು ಇವರು ಫಸ್ಟು. ಅಲ್ಲ ಸರ್, ಇವಾಗ ನೀವೇನಂದ್ರೆ ಹೈಕಮಾಂಡ್ ಅಂತೀರಾ, ಇದನ್ನ ಹೈಕಮಾಂಡ್ ನಿರ್ಧಾರ ಮಾಡಿರಲ್ವಾ? ಹೈಕಮಾಂಡು ಏನಂದರೆ ಬಂದ್ಬಿಟ್ಟು ಈ ಮನುಷ್ಯ ಎಲ್ಲದಕ್ಕೂ ಮುಂದ್ಗಡೆಗೆ ಹೋಗ್ತಾನೆ ಅಂತ ಹೇಳ್ಬಿಟ್ಟು, ಈ ಮನುಷ್ಯನ ಬಿಟ್ಟರೆ ಹೆಂಗೆ ಅಂತ ಹೇಳ್ಬಿಟ್ಟು ಹೈಕಮಾಂಡು ಏನೋ ಮಾತಾಡಿ ಏನೋ ಸಮಾಧಾನ ಮಾಡೋಣ ಅಂತ ಐತೆ, ಗಿಮಿಕ್ ಮಾಡ್ತಾ ಇದ್ದಾರೆ ಅವ್ರೂ. ಇದು ಸರ್ಕಾರ ನೆಕ್ಸ್ಟು ತುಂಬ ಕಷ್ಟ ಐತೆ ಬರೋದು. BBMPಯಲ್ಲೇ ತುಂಬ ಕಷ್ಟ ಐತೆ ಬರೋದು. ಈ ಥರ ಒಂದು ಹೊಲ್ಸಿಟ್ಕೊಂಡು ಇದ್ದಾರೆ. ಯಾಕಂದರೆ ಎಲ್ಲಿನೂ ಕೆಲಸಗಳಾಗ್ತಾಯಿಲ್ಲ. ಒಳ್ಳೆ ಆಡಳಿತ ಕೊಡೋ ಒಂದು ಸರ್ಕಾರಗಳು ಬರಬೇಕು. ಯಾವುದೇ ಆಗಿರಲಿ, BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಿರಲಿ, ಆಮ್ ಆದ್ಮಿ ಪಾರ್ಟಿ ಆಗಲಿ, ಯಾವುದೇ ಸರ್ಕಾರಗಳು ಕೊಟ್ಟ ಮಾತಂತೆ ನಡ್ಕೊಬೇಕು. ಭ್ರಷ್ಟಾಚಾರ ಮುಕ್ತ ಸರ್ಕಾರ ನಡೆಸಬೇಕು. ಈ ಥರ ಬಿಸ್ನೆಸ್ ಮಾಡೋರೆಲ್ಲ ಬಂದು ಅದಾನಿ ಅಂಬಾನಿ ಕರ್ಕೊಂಬಂದು ಬೇಕಂದ್ರೆ ಪ್ರಧಾನಿ ಮಾಡಿಬಿಟ್ರೆ ಒಳ್ಳೇದಲ್ವಾ? ಈ ಥರ ಅವರೇ ಹೇಳಿದ್ದಾರೆ, DK ಶಿವಕುಮಾರ್ ಐ ಆಮ್ ಬಿಸ್ನೆಸ್ ಮ್ಯಾನ್ ಅಂತ. ಅದೇ ಥರ ಅದಾನಿ ಅಂಬಾನಿನ ಕರ್ಕೊಂಬಂದು ಪ್ರಧಾನಿ ಮಾಡಿಬಿಟ್ರೆ ಅವರು ಬಿಸ್ನೆಸ್ ಮಾಡ್ಕೊಂಡು ಹೋಗಲಿ ದೇಶನ. ಯಾವ ಥರ ಪಕ್ಷ ಬೇಕು ಅಂತ ನಿರೀಕ್ಷೆ ಮಾಡ್ತೀರಾ? ಪಕ್ಷ ಅಂದರೆ ಯಾರೇ ಆಗಲಿ ಬಿಸ್ನೆಸ್ ಮಾಡೋರು ಬರಬಾರ್ದು ಪಕ್ಷದಲ್ಲಿ. ಜನರ ಸೇವೆ ಮಾಡೋರು ಬರಬೇಕು, ಬಡವ್ರ ಪರವಾಗಿ ಇರಬೇಕು, ಜನರ ಸೇವೆ ಮಾಡಬೇಕು, ಸಮಾನತೆ ನ್ಯಾಯ ಕೊಡಬೇಕು. ಜಾತಿ ಧರ್ಮದ ನಾಯಕರು ಬರಬಾರ್ದು. ಯಾವುದೇ ಜಾತಿ ಧರ್ಮದ ನಾಯಕರು ಬಂದರೆ ಒಲಿಸಿಟ್ಬಿಡ್ತದೆ. ಇದು ಏನಾಗ್ತದೆ ಅಂದರೆ, ಜಾತಿ ಧರ್ಮದ ನಾಯಕರು ಬಂದು ಇವಾಗ ಬಾಂಗ್ಲಾದೇಶ ಸುತ್ತಮುತ್ತ ನಮ್ಮ ಇದರಲ್ಲಿ ಹೆಂಗೆ ಗಲಾಟೆಗಳಾಗ್ತದೆ, ಹಂಗೆ ಯಾವತ್ತೋ ಒಂದಿನ ಇವ್ರು ಕೇಳ್ಕೊಳ್ಳೋಕ್ಕಾದೈತೆ ಎಲ್ಲ ಪಾರ್ಟಿಯವ್ರಿಗೂ ಸೇರಿಸಿ ಹೇಳ್ತಾಯಿದ್ದೀನಿ. ಯಾಕಂದರೆ ಯುವಕರು ತಾಳ್ಮೆಯಿಂದ ಇದ್ದಾರೆ, ಯಾವಾಗ ರುಚಿ ಕೇಳ್ತಾರೋ ಗೊತ್ತಿಲ್ಲ. ಆಲ್ರೆಡಿ ಒಂದು ಬಂದಿತ್ತು, ಒಂದು ಅಣ್ಣಾ ಹಜಾರೆ ಮೂಮೆಂಟಲ್ಲಿ ಬಂದಿತ್ತು, ರುಚಿ ಕೇಳೋದ್ರು ಜನರು. ಇವಾಗ ಒಂದು ಯಾವುದೋ ಜಿಲ್ಲೆ ಪಾರ್ಟಿ ಅಂತ ಅವರು ಯುವಕರು ಎಲ್ಲ ಸೇರ್ತಾ ಇದ್ದಾರೆ. ಆದರೆ ಈಗ ಎಲ್ಲ ಪಾರ್ಟಿಯವ್ರಿಗೆ ಹೇಳ್ತೀನಿ, ಯಾವತ್ತೋ ಒಂದಿನ ನಿಮ್ಗೆ ಕೇಳ್ಕೊಳ್ಳೋಕ್ಕಾದೈತೆ.